ನೋಡಿ, ಈಗ ಇರಾನ್ನಂದಿದ್ದ ಭಾರತಕ್ಕೆ ಹಾರ್ಮುಜ್ನಲ್ಲಿ ಈಗ ಏನು ಭಾರತದ ಹಡಗುಗಳಿತ್ತು ಆ ಸಂಚಾರ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಈಗ ಒಂದು ಅವಕಾಶ ಇದೆ. ಈಗ ಮತ್ತೆ ಭಾರತ ಸೇರಿದಂತೆ 5 ರಾಷ್ಟ್ರಗಳ ಹಡಗುಗಳನ್ನು ಬಿಡ್ತೀವಿ ಅನ್ನುವಂಥದ್ರ ಬಗ್ಗೆ ಇರಾನ್ ಈಗಾಗಲೇ ಹೇಳಿದೆ. ಸೊ ಇರಾನ್ನಿಂದ ಭಾರತಕ್ಕೆ ಸಿಕ್ಕಿರುವಂಥ ಮತ್ತೊಂದು ಗುಡ್ ನ್ಯೂಸ್ ಇದು. ನೋಡಿ, ಹಾರ್ಮುಜ್ನಲ್ಲಿ ಸಂಚಾರಕ್ಕೆ ಭಾರತದ ಹಡಗುಗಳಿಗೆ ಓಕೆ ಎಂದಿದೆ ಈಗ ಇರಾನ್. ಈಗಾಗಲೇ ನಮ್ಮ ಹಡಗುಗಳು ಬರ್ತಾ ಇವೆ, ಒಂದೊಂದಾಗಿ ಬರ್ತಾ ಇವೆ. ಇನ್ನೂ ಹೆಚ್ಚು ಹಡಗುಗಳು ಬರುತ್ತೆ. ಯುದ್ಧದ ವಾತಾವರಣ ಇದ್ರೂ ಕೂಡ ಭಾರತದ ಹಡಗುಗಳಿಗೆ ಯಾವುದೇ ರೀತಿ ಅಡ್ಡಿ ಇರೋದಿಲ್ಲ. ಭಾರತದ ಹಡಗುಗಳು ಅದರ ಬಾವುಟವನ್ನು ಹಾಕಿರುವಂಥ ಹಡಗುಗಳು ಯಾವ್ದಿರುತ್ತೆ ಅದನ್ನು ಬಿಡ್ತೀವಿ ಅನ್ನುವಂಥದ್ರ ಬಗ್ಗೆ ಇರಾನ್ ಕೂಡ ಈಗಾಗಲೇ ಹೇಳಿದೆ. ಸೊ ಜಲಸಂಧಿಯಲ್ಲಿ ಭಾರತ ಸೇರಿದಂತೆ ಇನ್ನೂ 5 ರಾಷ್ಟ್ರಗಳ ಹಡಗುಗಳಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ರಷ್ಯಾ, ಚೀನಾ, ಪಾಕಿಸ್ತಾನ, ಇರಾಕ್ ಜೊತೆಗೆ ಭಾರತ ಈ ಹಡಗುಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅಂತ. ಜಲಸಂಧಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಲ್ಲ ಅಂತಲೂ ಕೂಡ ಇರಾನ್ ಹೇಳಿದೆ. ಅಂದರೆ ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಅವಕಾಶವನ್ನು ಕೊಡ್ಬೋದು ಅಂತ. ಇರಾನ್ ಜೊತೆ ಸ್ನೇಹವನ್ನು ಹೊಂದಿರುವಂಥ ದೇಶಗಳಿಗೆ ಯಾವುದೇ ರೀತಿ ನಿರ್ಬಂಧ ಇರೋದಿಲ್ಲ. ಆರಾಮವಾಗಿ ಅವರು ಬರಬಹುದು. ಸಂಘರ್ಷದ ನಡುವೆಯೂ ಕೂಡ ಸ್ನೇಹಪರ ರಾಷ್ಟ್ರಗಳ ಸರಕು ಸಾಗಣೆ ಯಥೇಚ್ಛವಾಗಿ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಇರಾನ್ ಈಗಾಗಲೇ ಹೇಳಿದೆ. ಸೊ ಭಾರತದ ಆರ್ಥಿಕ ಹಿತಾಸಕ್ತಿಗೆ ಪೂರಕವಾದಂಥ ಒಂದು ನಿರ್ಧಾರ ಇದು ಇರಾನ್ ತಗೊಂಡ್ಕೊಂಡಿರುವಂಥದ್ದು. ಹಾಗಾಗಿ ಭಾರತಕ್ಕೆ ಈಗಾಗಲೇ LPGಯ ಕೊರತೆ ಏನಾಗ್ತಾ ಇದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ನೀಗುತ್ತೆ. ಜಲಸಂಧಿಯಲ್ಲಿ ಹಾದು ಹೋಗುವಂಥ ಹಡಗುಗಳಿಗೆ ಭದ್ರತೆಯನ್ನು ಖಚಿತಪಡಿಸಬೇಕಾಗುತ್ತೆ. ಈಗಾಗಲೇ ಭಾರತದ ನೇವಿ ಕೂಡ ಈಗಾಗಲೇ ಹಡಗುಗಳನ್ನು ಅಲ್ಲಿಗೆ ಕಳಿಸಾಗಿದೆ. ಇತರ ದೇಶಗಳ ಮೇಲೆ ಹೇರಿದಂಥ ಒಂದು ದಿಗ್ಬಂಧನ, ಇನ್ನು ಹಾರ್ಮುಜ್ನಲ್ಲಿ ಸಂಚಾರಕ್ಕೆ ಹಡಗುಗಳಿಗೂ ಕೂಡ ಈಗಾಗಲೇ ಓಕೆ ಅಂದಿರೋದ್ರಿಂದಾಗಿ ಸಮಸ್ಯೆಗಳು ಬಹುಶಃ ಈಗೇನು LPGಯ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ ಅದು ಸ್ವಲ್ಪ ಮಟ್ಟಿಗಾದರೂ ಕಮ್ಮಿ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇವೆ. ಸೊ ಹಡಗುಗಳು ಬರೋದ್ರಿಂದ ನಮಗೆ LPG ಬರುತ್ತೆ.